ಮಹಾಭಾರತವು ಭಾರತದ ಅತ್ಯಂತ ಮಹಾನ್ ಮಹಾಕಾವ್ಯಗಳಲ್ಲಿ ಒಂದು. ಇದನ್ನು ಮಹರ್ಷಿ ವ್ಯಾಸ ರಚಿಸಿದ್ದಾರೆ. ಈ ಕಾವ್ಯದಲ್ಲಿ ಧರ್ಮ, ಕರ್ಮ, ನ್ಯಾಯ, ಕುಟುಂಬ, ಯುದ್ಧ ಮತ್ತು ಜೀವನದ ತತ್ವಗಳನ್ನು ವಿವರವಾಗಿ ತಿಳಿಸಲಾಗಿದೆ. 1. ಚಂದ್ರವಂಶ ಮತ್ತು ಕುರುವಂಶ. ಮಹಾಭಾರತದ ಕಥೆ ಚಂದ್ರವಂಶದಲ್ಲಿ ಆರಂಭವಾಗುತ್ತದೆ. ಈ ವಂಶದಲ್ಲಿ ರಾಜ ಶಂತನು ಮಹತ್ವದ ಪಾತ್ರ ವಹಿಸುತ್ತಾನೆ. ಅವರಿಗೆ ಭೀಷ್ಮ ಅಂದರೆ ದೇವವ್ರತ ಎಂಬ ಮಹಾಯೋಧ ಪುತ್ರನಿದ್ದರು. ಅವನು ಗಂಗಾವತಿಯೊಂದಿಗೆ ವಿವಾಹವಾದರು. ಕೌರವರು ಮತ್ತು ಪಾಂಡವರು. ಕುರುವಂಶದಲ್ಲಿ 2 ಪ್ರಮುಖ ಕುಟುಂಬಗಳು ಹುಟ್ಟಿದವು. ಕೌರವರು ಧೃತರಾಷ್ಟ್ರನ ಮಕ್ಕಳು, ಪಾಂಡವರು ಪಾಂಡುವಿನ ಮಕ್ಕಳು. ಪಾಂಡವರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಕೌರವರ ನಾಯಕ ದುರ್ಯೋಧನ. ಬಾಲ್ಯದಿಂದಲೂ ಅವರ ಮಧ್ಯ ಸ್ಪರ್ಧೆ ಪ್ರಾರಂಭವಾಯಿತು.